ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ದಸರಾ ಉತ್ಸವದಿಂದ ನಮಗೆ ಹೊಸ ಜೀವನ ಸಿಗ್ಬೇಕು. ಯಾವ ಅವಕಾಶ ಸಿಕ್ಕಿದ್ರೂ ಅಮ್ಮ ಅವರಿಗೆ ನಮ್ಮ ಮದ್ವೆ ಬಗ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಈ ಉತ್ಸವದಲ್ಲ? ಹೌದು. ನನ್ನ ಪ್ರಯತ್ನಕ್ಕೆ ಅಮ್ಮನವ್ರ ಅನುಗ್ರಹ ಜೊತೆ ಆದ್ರೆ ನಾನು ಹೇಳುವಂತ ನಿಜ ಸಮಸ್ಯೆಗೆ ಬದಲಾಗ್ದೇನೆ ಎಲ್ಲ ಆರಾಮಾಗಿ ನಡೆದೋಗುತ್ತೆ. ನಿಜ ಹೇಳೋದಕ್ಕೆ ಇದು ಸಮಯನೋ ಅಲ್ವೋ ಅರ್ಥ ಆಗ್ತಿಲ್ಲ ರೀ. ನೀನೇನೂ ಭಯ ಪಡಬೇಡ, ಎಲ್ಲ ನಾನು ನೋಡ್ಕೋತೀನಿ. ಅಮ್ಮ, ಏನೇ ಆ ಕಡೆ ನೋಡಿ. ಅಯ್ಯೋ ಬಾಮೈದ, ದೇವಸ್ಥಾನ ಅಂತ ನೋಡ್ದೇನೆ ಚಿಕ್ಕ ಬಾಮೈದ ಶುರು ಮಾಡಿದಾನೆ. ಸದ್ಯದಲ್ಲೇ ಇಬ್ರಿಗೂ ಮದ್ವೆ ಆಗುತ್ತೆ ಅನ್ನೋ ದಿಮಾಕಲ್ಲಿ ಓವರ್ ಆಗಿ ಮಾಡ್ತಿದ್ದಾರೆ. ಆದ್ರೂ ಅವನಿ ಜಾತಕ ಏನು ಅಂತ ತಿಳ್ಕೊಳ್ದೆ ಅಷ್ಟು ದೂರ ಯಾಕೆ ಹೋಗ್ತಾಳೆ? ಮಾವನ್ ಪಕ್ಕ ಅವನೇ ನಿಂತ್ಕೊಂಡಿದ್ರೆ ತಡ್ಕೊಳಕ್ ಆಗ್ತಿಲ್ಲ ನಂಗೆ. ಅವನೇ ಕೈ ಹಿಡ್ಕೊಂಡಿದ್ದ ಅಂತ ಅಮ್ಮಮ್ಮನ್ಗೆ ಹೇಳ್ಬಿಡ್ತೀನಿ. ಕಾವ್ಯ ಸದ್ಯದಲ್ಲೇ ಕೈ ಹಿಡಿಯೋನೇ ಅಲ್ವಾ ಅಂತ ತಪ್ಪೇನಿದೆ ಅಂತ ಹೇಳ್ತಾಳೆ. ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇರತ್ತೆ ಅನ್ನೋ ಹಾಗೆ ನಮಗೂ ಒಂದಿನ ಅವಕಾಶ ಸಿಗತ್ತೆ. ಚಿಂತೆ ಮಾಡ್ಬೇಡ ಕಾವ್ಯ. ಇದೇ ವಿಷಯದ ಬಗ್ಗೆ ಅಮ್ಮನ ಕೈಲಿ ಕೆನ್ನೆಗೆ ಏಟ್ ತಿಂದೆ, ಅದು ನೆನ್ಪಿಟ್ಕೋ. ಈ ಸರಿ ಆ ಅವನಿ ಕೆನ್ನೆಗೇಟ್ ತಿನ್ನೋ ಅವಕಾಶ ಬರುತ್ತೋ ಏನೋ. ಈಗ ಇನ್ನಷ್ಟು ಹಠ ಜಾಸ್ತಿ ಆಗಿದೆ. ನಮಸ್ಕಾರನಮ್ಮ. ನಮಸ್ಕಾರ. ನಮಸ್ಕಾರನಮ್ಮ. ನಿಮ್ಮ ಕೈಯಾರೆ ಈ ಅಖಂಡ ದೀಪವನ್ನು ಬೆಳಗಿಸಿ. ಆ ಅವನಿಗೆ ಏಟ್ ಹೊಡೆಯೋ ಅವಕಾಶ ಕಲ್ಪಿಸ್ಕೊಡಮ್ಮ.
ಕಾರ್ಯಕ್ರಮದಲ್ಲಿ ಲಾವಣ್ಯ ಅವರು ನನ್ನ ಮೇಲೆ ಪಿತೂರಿ ಮಾಡಿದ ಹಾಗೆ ಈ ಉತ್ಸವದಲ್ಲಿ ನನ್ನ ಮೇಲೆ ಅಂಥ ಪ್ರಯತ್ನ ಮಾಡದೇ ಇರೋ ಹಾಗೆ ನೋಡ್ಕೋ ತಾಯಿ. ಯಾವ ಕಡೆಯಿಂದನೂ ಕೆಟ್ಟದ್ದಾಗದೇ ಇರೋ ಹಾಗೆ ಉತ್ಸವದಿಂದ ಪಾರಾಗೋ ಹಾಗೆ ಮಾಡು. ನೆನ್ನೆಯಿಂದ ನೋಡ್ತಾನೆ ಇದೆಯಲ್ಲ, ಇನ್ನೆಷ್ಟು ಸಲ ನೋಡ್ತೀಯಾ? ಕೆಲವನ್ನ ನೋಡ್ತಿದ್ರಿ ನೋಡ್ತಾನೆ ಇರ್ಬೇಕು ಅನ್ಸತ್ತೆ ಅಮ್ಮ. ಎಷ್ಟು ಸರಿಯಾದ್ರೂ ನೋಡ್ತಾನೆ ಇರ್ತೀನಿ. ನಿನ್ನ ಹತ್ರ ಇಂಥ ಆಧಾರ ಇದೆ ಅಂತ ಅವ್ರು ಯಾರೂ ಅಂದ್ಕೊಂಡಿರಲ್ಲ. ಇದು ಆಧಾರ ಅಲ್ಲ ತುಳಸಿ. ವೇದವತಿ ಮನೆಯವ್ರ ಮರ್ಯಾದೆನ 10 ಜನರ ಮುಂದೆ ನಾಶ ಮಾಡೋ ಅಂತ ಆಯ್ದ. ಅವಳು ನನ್ನ ಮಗಳನ್ನೇ ಹೊಡಿತಾಳ? ಇಷ್ಟೊತ್ಗಾಗ್ಲಿ ಕುಟುಂಬದ ಜೊತೆ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಅವ್ರ ಸಂತೋಷ ಸ್ವಲ್ಪ ಹೊತ್ತಲ್ಲಿ ನುಚ್ಚು ನೂರಾಗತ್ತೆ. ಐ ಆಮ್ ಕಮಿಂಗ್ ವೇದವತಿ. ಅಮ್ಮ, ನೀವು ಹಿಡಿಬೇಕಾಗಿರೋ ಬಿಲ್ಲು ನಿಮ್ಮ ಕೈಯಲ್ಲಿ ದಹನ ಆಗಬೇಕಾಗಿರೋ 10 ತಲೆಯ ಮಹಿಷಾಸುರ. ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಮಹಿಷಾಸುರ ಮರ್ದಿನಿ ಕಾರ್ಯ ನಿಮ್ಮ ಕೈಯಾರೆ ವಿಜೃಂಭಣೆಯಿಂದ ನಡೀಬೇಕು. ಸಾಕ್ಷಾತ್ ದುರ್ಗಾ ಮಾತೆನೇ ಪ್ರತ್ಯಕ್ಷ ಆಗಿ ಮಹಿಷಾಸುರನ ಮರ್ದನ ಮಾಡಿದ ಹಾಗೆ ಕಾಣಿಸ್ದೆ ಅಂತ ಜನರೆಲ್ಲ ನಿಮ್ ಬಗ್ಗೆ ಮಾತಾಡ್ತಾ ಇದ್ದಾರಮ್ಮ. ಈ ಕಾರ್ಯಕ್ರಮ ನೋಡೋದಕ್ಕೆ ಈ ವರ್ಷ ಸುತ್ತಮುತ್ತ ಗ್ರಾಮಗಳಿಂದ ಜನರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದಾರಮ್ಮ. ಕೆಟ್ಟದರ ವಿರುದ್ಧ ಒಳ್ಳೇದು ವಿಜಯ ಸಾಧಿಸಿದ ದಿನ ಇದು. ಇಂಥದ್ದನ್ನ ಕಣ್ಣಾರೆ ನೋಡೋದಕ್ಕೆ ಎಷ್ಟೋ ಪುಣ್ಯ ಮಾಡಿರ್ಬೇಕು. ಬರೋ ವರ್ಷ ಈ ಕಾರ್ಯಕ್ರಮನ ನನ್ನ ಚಿಕ್ಕ ಸೊಸೆ ಕೈಯಿಂದನೇ ನಡೆಸಬೇಕು ಅಂತ ನಾನು ಆಸೆ ಪಡ್ತೀನಿ. ನೀವು ಪ್ರತಿ ಹಬ್ಬದ ಬಗ್ಗೆ ಎಲ್ಲಾರ ಮುಂದೆ ಹೀಗೆ ಮಾತಾಡ್ತಾನೇ ಇದ್ದೀರಾ. ಆಚರಣೆ ಮಾತ್ರ ಯಾವತ್ತೂ ತಪ್ಸಲ್ಲ. ಹೌದಮ್ಮ, ನೀನ್ ಹೀಗೆ ಪದೇ ಪದೇ ಹೇಳ್ತಾ ಇದ್ರೆ ಜನಗಳಿಗೆ ನಿನ್ ಮೇಲಿರೋ ಗೌರವ ಹೊರಟೋಗತ್ತೆ. ಇಲ್ಲಮ್ಮ, ಬರೋ ವರ್ಷಕ್ಕೆಲ್ಲ ಅಮ್ಮಮ್ಮ ಕೇಳ್ತಿರೋ ಸ್ಥಾನದಲ್ಲಿ ನಾನೇ ಇರ್ತೀನಿ. ನೀನು ಈ ಮಾತನ್ನೋದು ಅತಿ ಆಸೆ ಪಡಬೇಡ ಅಂತ ನಿಮ್ಮ ಅಜ್ಜಿ ಕೌಂಟ್ರ್ ಕೊಡೋದು ತುಂಬಾ ದಿನಗಳಿಂದ ನೋಡ್ತಾನೇ ಇದ್ದೀನಲ್ವಾ. ಈ ಕಾರ್ಯಕ್ರಮನಾದ್ರೂ ಪ್ರಶಾಂತವಾಗಿ ನಡೆಯೋ ಥರ ನೋಡಿ. ಎಲ್ಲಂದ್ರೆ ಅಲ್ಲಿ ನಿಮ್ಮ ಬುದ್ಧಿನ ತೋರ್ಸೋಕೆ ಹೋಗಬೇಡಿ. ಉಳಿದಿರೋ ಕಾರ್ಯಕ್ರಮಗಳೆಲ್ಲ ಪೂರ್ತಿ ಆದ ಹಾಗೆ ಅಲ್ವಾ ಪುರೋಹಿತ್ರೆ? ಎಲ್ಲ ಪೂರ್ತಿಯಾಗಿದೆಯಮ್ಮ. ಯಾವ ಊರಲ್ಲಾದ್ರೂ, ಯಾವ ದೇವಸ್ಥಾನದಲ್ಲಾದ್ರೂ, ಯಾವ ಜಾಗದಲ್ಲಾದ್ರೂ ಎಲ್ಲರೂ ಅತ್ತೆಯವ್ರನ್ನ ತುಂಬಾ ಗೌರವಿಸ್ತಾರೆ. ಇದು ತುಂಬಾ ದೊಡ್ಡ ವಿಷಯ ರೀ. ನಿನ್ ಬಗ್ಗೆ ಹೇಳಬೇಕು ಅಂತ ಒಂದೊಂದ್ಸಲ ಅವಸರ ಪಡ್ತಿರ್ತೀನಿ. ಅಮ್ಮನ ಆರೋಗ್ಯ ಜೊತೆಗೆ ಅಮ್ಮನಿಗಿರೋ ಈ ಗೌರವದ ಬಗ್ಗೆ ಯೋಚನೆ ಮಾಡಿ ಹಿಂದೇಟ್ ಹಾಕೋ ಪರಿಸ್ಥಿತಿ ಬಂದಿದೆ. ನಿಮ್ಮನೆ ಸೊಸೆಯಾಗಿ ನಾನ್ ಸರಿ ಹೋಗಲ್ವೇನೋ ಅಂತ ನಂಗೂ ಆಗಾಗ ಅನ್ನಿಸ್ತಾ ಇರತ್ತೆ ರೀ. ಹಾಗೆ ಯಾವತ್ತೂ ಅನ್ಕೋಬೇಡ. ನಮ್ಮ ಮನೆಗೆ ಚಿಕ್ಕ ಸೊಸೆ ಆಗೋ ಎಲ್ಲ ಅರ್ಹತೆನೂ ನಿನಗಿದೆ. ಈ ದಸರಾದಲ್ಲಿ ನಿನ್ ಬಗ್ಗೆ ಹೇಳೋ ಅವಕಾಶ ಯಾವುದೋ ಒಂದು ರೂಪದಲ್ಲಿ ಬರುತ್ತೆ ಅಂತ ನನಗನ್ನಿಸ್ತಿದೆ. ಹೋಗೋಣ ಮಾಮ. ನಡೀರಿ.
ಏನಿದು ಒಬ್ಳೆ ನಗ್ತಾ ಇದ್ಯಾ? ಅವನಿ ಮೇಲೆ ಬಿಲ್ಲು ಗುರಿ ಮಾಡಿ ಬಾಣ ಬಿಟ್ಟಾಗೆ ಊಹಿಸ್ಕೊಂಡೆ. ತುಂಬಾ ಆನಂದ ಆಯ್ತು ನನ್ಗೆ. ಅವನಿನ ಸರಿಯಾಗಿ ಸಿಕ್ಕಾಕ್ಸೋ ಅವಕಾಶ ಏನಾದ್ರೂ ಬಂದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಿದೆ. ಇಬ್ರು ಒಬ್ರಿಗೋಸ್ಕರ ಒಬ್ರು ಅನ್ನೋ ಹಾಗೆ ಅನಿಸ್ತಿದೆ ಅಲ್ವಾ ರೀ? ಹೌದು ವೇದ, ಇಷ್ಟು ವರ್ಷಗಳಲ್ಲಿ ನಮ್ ಶ್ರೀಕರ್ ಒಂದ್ ಹುಡುಗಿ ಜೊತೆ ಇಷ್ಟು ಸಲಿಗೆಯಿಂದ ಯಾವತ್ತೂ ಇರಲಿಲ್ಲ. ಅವರಿಬ್ರು ಮನಸ್ಸಿನಲ್ಲೂ ಒಬ್ರ ಮೇಲೆ ಒಬ್ರಿಗೆ ಒಳ್ಳೆ ಅಭಿಪ್ರಾಯ ಬಂದಿರೋ ಹಾಗಿದೆ. ಅವ್ರ ಹೆಜ್ಜೆ ಮುಂದೆ ಇಡೋದಕ್ ಮುಂಚೆನೆ ಅವ್ರ ನಿರ್ಧಾರದಲ್ಲಿ ನಾವು ಅವಸರ ಪಡ್ಬೇಕು. ಅವನಿ ಜಾತಕ ತಿಳ್ಕೋಬೇಕು. ನಿದ್ರೆಯಿಂದ ಎಬ್ಬಿಸ್ ಕೇಳಿದ್ರು ಶ್ರೀಕರ್ಗೆ ಜಾತಕದ ಬಗ್ಗೆ ಗೊತ್ತಿರುತ್ತೆ. ಅವನಿ ವಿಷಯದಲ್ಲಿ ಅವನ್ ಮನ್ಸಲ್ಲಿ ಏನಾದ್ರೂ ಇದ್ರೆ ಮೊದ್ಲು ಅವಳ ಜಾತಕದ ಬಗ್ಗೆ ಯೋಚನೆ ಮಾಡ್ತಾನೆ. ಆ ವಿಷಯದಲ್ಲಿ ಅನುಮಾನನೇ ಇಲ್ಲ. ನಮಸ್ಕಾರ. ನಮಸ್ಕಾರ ರೀ. ನಮಸ್ತೆ ಪ್ರಸಾದ್ ಅವರೇ. ಚೆನ್ನಾಗಿದ್ದೀರಾ ವೇದವತಿ ಅವರೇ? ಚೆನ್ನಾಗಿದ್ದೀನಿ. ಮಕ್ಕಳಲ್ಲಿ? ಶ್ರೀಕರ್ ಅಲ್ಲಿದ್ದಾನೆ, ಉಳಿದವರು ದೇವಸ್ಥಾನದಲ್ಲಿದ್ದಾರೆ. ಈ ಹುಡುಗಿ ಯಾರು? ನಮ್ ಸಂಬಂಧಿಕ್ರೆ. ಒಂದ್ ಮಾತು ಹೇಳ್ತೀನಿ, ನೀವೇನು ಅನ್ಕೋಬಾರ್ದು. ಪರವಾಗಿಲ್ಲ ಹೇಳಿ. ನಿಮ್ ಮಗ ಮತ್ತೆ ಆ ಹುಡುಗಿ ಪಕ್ಕದಲ್ಲಿದ್ರೆ ಜೋಡಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಮದುವೆ ವಯಸ್ಸಿಗೆ ಬಂದಿರೋ ಮಗಳಿಗೆ ಅಷ್ಟು ಪ್ರೈವಸಿ ಕೊಟ್ಟಿದ್ದಾರೆ ಅಂದ್ರೆ ಅವರಿಬ್ಬರಿಗೂ ಮದುವೆ ಮಾಡೋ ಯೋಚನೆ ಏನಾದ್ರೂ ಇದೆಯಾ? ಅಮ್ಮನವ್ರ ಆಜ್ಞೆ ಇದ್ರೆ ಖಂಡಿತವಾಗ್ಲೂ ನಡೆಯುತ್ತೆ. ಅಮ್ಮವ್ರ ಆಜ್ಞೆಗಿಂತ ಮುಂಚೆ ನಿಮ್ ಮನ್ಸಲ್ಲಿ ಆ ಉದ್ದೇಶ ಇದೆ ಅನ್ಸತ್ತೆ. ಹಾಗಾದ್ರೆ ಆದಷ್ಟು ಬೇಗ ಶುಭವಾರ್ತೆ ಹೇಳಿ. ಖಂಡಿತ. ಹೋಗ್ ಬರ್ತೀವಿ. ಒಳ್ಳೇದು. ನಡಿ. ನೋಡೋದ್ಯಾ, ಅಪ್ಪ ಅಮ್ಮ ಹೊರಗಡೆಯವ್ರ ಹತ್ರನೂ ಕೂಡ ನಮ್ಮ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗೆ ಮಾತಾಡ್ತಿದ್ದಾರೆ. ಶೀಘ್ರದಲ್ಲೇ ನಮ್ಮ ರೂಟ್ ಕ್ಲಿಯರ್ ಆಗತ್ತೆ. ಯಾಕೇನಾಯ್ತು? ನಮ್ಮ ಮದ್ವೆ ವಿಷಯದಲ್ಲಿ ನಾನು ಸಂತೋಷ ಪಡೋಣ ಅನ್ಕೊಂಡ್ರೆ ಯಾವುದೋ ಒಂದು ಆತಂಕ ಬರ್ತಾನೆ ಇರುತ್ತೆ. ಅಸಲಿ ನಿಜಾನ ಬಯಲ್ ಮಾಡೋದಕ್ಕೆ ಹೊರಟಿದೀವಿ. ಇದನ್ನ ನೋಡಿದ ನಂತರ ನನ್ ಮಗ ನನ್ನ ಎದೆಗ್ ಒದ್ದ ಅಂತ ಆ ಹೃದಯ ನಿಂತು ಹೋಗ್ಬೇಕು. ಅವನಿನ ಸರಿಯಾಗಿ ಸಿಕ್ಕಾಕ್ಸೋ ಐಡಿಯಾ ಏನಾದ್ರೂ ಇದ್ರೆ ಬೇಗ ಹೇಳತ್ತೆ. ಈ ದಸರಾದಲ್ಲಿ ನಿಮ್ ಪ್ರಯತ್ನ ಮಾಡದೇ ಇರೋದೇ ಒಳ್ಳೇದು. ನೀನ್ ಯಾಕೆ ಹಿಂದಕ್ಕೆ ಹೇಳಿತಿದ್ಯಾ? ನಾವಿಲ್ಲಿಗೆ ಬಂದಿರೋದು ಹಬ್ಬ ಮಾಡೋದಕ್ಕಲ್ವೋ, ಆ ಅವನಿನ ಏನಾದ್ರೂ ಮಾಡ್ಬೇಕು ಅಂತ. ನಮ್ ರಿವೆಂಜ್ಗೆ ಅವಕಾಶ ಯಾವುದೋ ಒಂದು ರೂಪದಲ್ಲಿ ಬರುತ್ತೆ ಅಂತ ನನ್ 6th ಸೆನ್ಸ್ ಹೇಳ್ತಾ ಇದೆ.
ಕಡೆ ನೋಡಿ. ಹುಡುಗಿ ನೋಡಕ್ ಹೋದಾಗ ಅತ್ತೆ ಕೈಯಲ್ಲಿ ಕೆನ್ನೆಗೆ ಏಟ್ ತಿಂದಿದ್ದು ಆ ಹುಡುಗಿನೇ ಅಲ್ವಾ? ಆ ಹುಡುಗಿನೇ ಅಮ್ಮನವರ ದರ್ಶನಕ್ಕೋಸ್ಕರ ಬಂದಿರೋ ಹಾಗಿದೆ. ಬರ್ತಿರೋ ವಿಧಾನ ನೋಡಿದ್ರೆ ಏನೋ ಮಾಡ್ಬೇಕು ಅನ್ನೋ ಕೋಪದಲ್ಲಿ ಬರ್ತಿರೋ ಹಾಗಿದೆ. ಮನುಷ್ಯರನ್ನ ತುಂಬಾ ಚೆನ್ನಾಗಿ ರೀಡ್ ಮಾಡ್ತೀಯಾ ಸಿಸ್ಟರ್. ನಮ್ಗೇನಾದ್ರೂ ಉಪಯೋಗ ಆಗುತ್ತೋ ಇಲ್ವೋ ಅಂತ ನೋಡೋಣ ಬನ್ನಿ. ಚೆನ್ನಾಗಿದ್ದೀರಾ? ನಮ್ ಬಗ್ಗೆ ಏನ್ ಕೇಳ್ತೀಯ ಬಿಡು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದೀರಾ? ಹಾ, ಎಲ್ರೂ ಬಂದಿದ್ದೀವಿ. ನಾವೆಲ್ಲ ನಿಮ್ಗೋಸ್ಕರನೇ ಇಲ್ಲಿಗೆ ಬಂದಿದ್ದು. ನಮ್ಗೋಸ್ಕರನಾ? ಶ್ರೀಕರ್ನ ಮದ್ವೆ ಮಾಡ್ಕೋಬೇಕು ಅಂತ ಮತ್ತೆ ಏನಾದ್ರೂ ಪ್ಲಾನ್ಸ್ ಮಾಡ್ತಿದ್ಯಾ ಏನೋ? ಅಂಥ ಪ್ರಯತ್ನ ಮಾತ್ರ ಮಾಡಬೇಡ. ಯಾಕಂದ್ರೆ ಆಲ್ರೆಡಿ ನಮ್ಮ ಕಾವ್ಯ ವೇಟಿಂಗಲ್ಲಿ ಇದ್ದಾಳೆ. ಮತ್ತೊಂದು ಹುಡುಗಿ ಶ್ರೀಕರ್ಗೆ ಟ್ರೈ ಮಾಡ್ತಿದ್ದಾಳೆ ಅಂತ ತುಂಬಾ ಅನುಮಾನ ಪಡ್ತಿದ್ದಾಳೆ. ನೀನೇನು ಜೋಕ್ ಮಾಡ್ಲಿಲ್ವಲ್ಲ ಬಾಮೈದ? ಇವ್ರು ಯಾಕೆ ನಗ್ತಿದ್ದಾರೆ? ಇವರು ಎಷ್ಟು ಅಮಾಯಕರಮ್ಮ. ನಿಮ್ ಶ್ರೀಕರ್ ಬಿಟ್ರೆ ನನಗ್ ಬೇರೆ ದಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀರಾ? ಆದ್ರೂ ಆಲ್ರೆಡಿ ಮದ್ವೆ ಆಗಿರೋನ್ಗೋಸ್ಕರ ನಾನು ಯಾಕೆ ವೇಟ್ ಮಾಡ್ತೀನಿ? ಮದ್ವೆ ಆಗಿರೋನ್ನ ನಾನು ಯಾಕೆ ಮದ್ವೆ ಮಾಡ್ಕೋಬೇಕು ಅನ್ಕೋತೀನಿ? ಅಕ್ಕ ಫೋನ್ ಮಾಡ್ತಾ ಇದ್ದಾಳೆ, ನಾನು ಈಗಲೇ ಮಾತಾಡಿ ಬರ್ತೀನಿ. ಸರಿ. ನಾವೆಲ್ಲರೂ ಕೇಳಿಸ್ಕೊಂಡಿದ್ ಕರೆಕ್ಟೇನಾ? ನಂಬೋಕಾಗ್ತಿಲ್ಲ ಅಲ್ವಾ? ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ ಮಾವನ್ಗೆ ಮದ್ವೆ ಆಗಿಲ್ಲ. ಯಾವತ್ತೇ ಆದ್ರೂ ನನ್ನೇ ಮಾಡ್ಕೋತಾನೆ. ಅಂತ ಕನ್ಸ್ ಕಂಡೆ ಅಂದ್ರೆ ಮುದುಕಿ ಆಗಿ ಹೋಗ್ತೀಯ. ನೀನ್ ಹೇಳ್ತಿರೋದು ನಿಜನಾ? 100 ಪಟ್ಟು ನಿಜ. ಆ ನಿಜಾನ ಪ್ರೂವ್ ಮಾಡೋದಕ್ಕೆ ಬಂದಿರೋದು. ನಿಮ್ ಶ್ರೀಕರ ಒಂದ್ ಹುಡುಗಿ ಕುತ್ತಿಗೆ ತಾಳಿ ಕಟ್ಟಿ ನಿಮ್ ಕಣ್ ತಪ್ಸಿ ಆ ಹುಡುಗಿ ಜೊತೆ ಕದ್ದು ಸಂಸಾರ ನಡೆಸ್ತಿದ್ದಾನೆ. ಯಾರ ಹುಡುಗಿ? ನೀನ್ ಹೇಳಿರೋದಕ್ಕೆ ಆಧಾರ ಇದೆಯಾ? ನೀವ್ ಕೇಳ್ತಿರೋ ಆಧಾರ ಈ ಮೊಬೈಲಲ್ಲಿದೆ. ಎಲ್ಲಿ ಒಂದ್ಸಲ ತೋರಿಸಿ. ಇದ್ರಲ್ಲಿರುವಂಥ ಸಿನಿಮಾನ ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ತೋರಿಸ್ತೀನಿ. ಆ ಹುಡುಗಿ ಯಾರು ಏನು ಅಂತ ನಾವ್ ಕೂಡ ನೋಡ್ತೀವಿ. ಒಂದ್ಸಲ ತೋರ್ಸು ಪ್ಲೀಸ್. ಇಷ್ಟು ದೂರ ಹುಡ್ಕೊಂಡ್ ಬಂದಿದ್ದು ನಿಜಾನ ಬಯಲು ಮಾಡೋದಕ್ಕೆ ಅಲ್ವಾ? ವೇದವತಿ ಮುಂದೆ ಬಾಂಬ್ ಬ್ಲಾಸ್ಟ್ ಆಗ್ಬೇಕು. ಬಾಮ್ಮ ಹೋಗೋಣ. ಬಾಮ್ಮ.